ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅಭಿಮಾನಿಗಳಿಂದ ಯುವ ನಾಯಕನ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ. ವಿನಯ್ ಗೌಡ ಅಪ್ಪಯ್ಯಗೌಡ ಪಾಟೀಲ್ ಅವರ ಹುಟ್ಟುಹಬ್ಬ. ವಿನಯ್ ದಾದಾ ಅಂತಲೇ ಅಭಿಮಾನಿಗಳಿಗೆ ಚಿರಪರಿಚಿತರು. ಅವರ ಅಭಿಮಾನಿಗಳಿಂದ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ವಿತರಿಸಿ ಯುವ ನಾಯಕನ ಒಳಿತಿಗಾಗಿ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಯಾವುದೇ ಪ್ರಚಾರದ ಗೋಜಿಗೆ ಹೋಗದ ಈ ನಾಯಕ, ಅದರಲ್ಲೂ ಯುವಕರಿಗೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಿದ ಗೌಡರ ಹುಟ್ಟುಹಬ್ಬ. SDVS ಸಂಘದ ಆವರಣದಲ್ಲಿ ಅವರ ಅಭಿಮಾನಿಗಳು, ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ, ಯುವ ಸಮೂಹವೇ ಪಾಲ್ಗೊಂಡು ಯುವ ನಾಯಕನ ಹುಟ್ಟುಹಬ್ಬ ಆಚರಿಸಿದರು. ಪುಟಾಣಿ ಮಕ್ಕಳಿಂದ ವಿನಯ್ ದಾದಾ ಅವರಿಗೆ ಶುಭಾಶಯ ಹೇಳಿದರು. ಕೇಕ್ ಕತ್ತರಿಸಿ ಯುವ ನಾಯಕನಿಗೆ ಹಾರ ಹಾಕಿ ಶುಭ ಕೋರಿದ ಅಭಿಮಾನಿ ಬಳಗ. ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗುವಂಥ ಸಮಾಜ ಸೇವೆ, ಸ್ವಯಂ ಪ್ರೇರಿತವಾಗಿ ಬಡ ಜನರಿಗೆ ಸಮಾಜಮುಖಿ ಕಾರ್ಯ. ಹಿರಿಯರು, ಯುವಕರು, ಚಿಕ್ಕ ಮಕ್ಕಳು ಅತ್ಯಂತ ಉತ್ಸಾಹ ಮತ್ತು ಶಿಸ್ತುಬದ್ಧವಾಗಿ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಾಚರಣೆ. ಯುವ ನಾಯಕನ ಜನಪರ ಕಾಳಜಿಯನ್ನು ಬಿಂಬಿಸುವ ಇಂಥ ಒಂದು ವೇದಿಕೆ. ಭರವಸೆಯ ನಾಯಕನ ಹುಟ್ಟುಹಬ್ಬ. ಇಂತಹ ನಾಯಕತ್ವ ಗುಣವುಳ್ಳ ಸಾವಿರಾರು ಯುವಕರ ಕನಸುಗಳಿಗೆ ದಾರಿದೀಪ. ಅಭಿಮಾನಕ್ಕೆ ದಿನದ ಹಂಗಿಲ್ಲ, ನಿಷ್ಠೆಗೆ ಕೊನೆ ಇಲ್ಲ. ಎಲ್ಲರ ಹೆಮ್ಮೆಯೇ ಯುವ ನಾಯಕ ವಿನಯ್ ಗೌಡರ ಮೇಲಿರುವ ಪ್ರೀತಿ ಅಷ್ಟಿಷ್ಟಲ್ಲ. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಶುಭ ಹಾರೈಕೆಗಳು ಮತ್ತು ಆಶೀರ್ವಾದಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮ ವಿಶ್ವಾಸ ಮತ್ತು ಬೆಂಬಲವೇ ನನ್ನ ಶಕ್ತಿ. ಸದಾ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಜನಸೇವೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಇದೇ ವೇಳೆ ತಮ್ಮ ಹಿತೈಷಿಗಳಿಗೆ ಹೇಳಿದರು. ನೋಡಿ, ವಿನಯ್ ಗೌಡ ಪಾಟೀಲ್ ಇಂದು ಜನ್ಮದಿನದಿಂದ ದಿನದ ನಿಮಿತ್ತ ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಆತ್ಮೀಯವಾಗಿ ಶುಭಾಶಯಗಳನ್ನು ತಿಳಿಸಿ ಸಂಭ್ರಮವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಗೊಳಿಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್.